ರನ್ನಿಂಗ್ ನೋಸ್ ಅಂತ ಹೇಳಿದ್ರೆ ವಾಟ್ರಿ ಆಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ವಾಟ್ರಿ ಹೊರಗಡೆ ಹೋಗ್ತಾ ಇರುತ್ತೆ ವಾಟ್ರಿ ಆಗಿ. ಸೊ ಅಂದ್ರೆ ಸ್ಪೇಸ್ ಜಾಸ್ತಿ ಇದೆ, ನೀರ್ ನಿಲ್ಸಕ್ ಆಗ್ತಾ ಇಲ್ಲ. ಅವಾಗ ಏನ್ ಮಾಡ್ಬೇಕು ನಾವು? ಪೃಥ್ವಿ ಹಾಕ್ಬೇಕು, ಕರೆಕ್ಟ್ ಅಲ್ವಾ? ಅಂದ್ರೆ ಮಣ್ಣು ಹಾಕ್ಬೇಕಲ್ಲಿ, ಮಣ್ಣು ಹಾಕಿದ್ರೆ ನೀರ್ ನಿಲ್ಲೋದು. ಮಣ್ಣು ಹಾಕಿ ಬಿಟ್ರೆ ಸಾಕಾಗಲ್ಲ, ಯಾಕಂದ್ರೆ ನೀರ್ ಜಾಸ್ತಿ ಇದ್ರೆ ಮಣ್ಣನ್ನು ತೊಳ್ಕೊಂಡು ಹೋಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ನೀರ್ ಜಾಸ್ತಿ ಇದ್ರೆ ಏನಾಗುತ್ತೆ? ಮಣ್ಣನ್ನ ತೊಳ್ಕೊಂಡು ಹೋಗ್ಬಿಡುತ್ತೆ. ಅದ್ರ ಜೊತೆಗೆ ಬಿಸಿಲು ಬೇಕು, ಇನ್ ದ ಸೆನ್ಸ್ ಸ್ಕೈ ಬ್ಲೂ. ಎಲ್ಲ ಬೆರಳಿಗೂ ಈ ಮೂಗಿನ ರಿಫ್ಲೆಕ್ಷನ್ಗೆ ಫಸ್ಟ್ ಸ್ಕೈ ಬ್ಲೂ ಹಾಕಿ ಅದ್ರ ಸುತ್ತ ಎಲ್ಲೋ ಹಾಕಿ. ಬೇಕಾದ್ರೆ ಇವಾಗಲೇ ಟ್ರೈ ಮಾಡಿ ನೋಡ್ಬೋದು, ಯಾರಿಗಾರ ರನ್ನಿಂಗ್ ನೋಸ್ ಇದ್ರೆ. ಸ್ಕೈ ಬ್ಲೂ ಹಾಕಿ ಮೂಗಿನ ರಿಫ್ಲೆಕ್ಸಿಗೆ ಎಲ್ಲ ಬೆರಳಲ್ಲೂ ಮೂಗಿನ ರಿಫ್ಲೆಕ್ಸ್ ಇರುತ್ತೆ. ಪ್ರತಿ ಬೆರಳಲ್ಲೂ ನೀವು ಮನುಷ್ಯನ ಚಿತ್ರ ಬಿಡಿಸಿದ್ರೆ ನೋಡಿ, ಮೇಲ್ಗಡೆ ಸ್ಕ್ಯಾಲ್ಪ್, ಕೆಲವ್ರು ಏನ್ ಮಾಡ್ತಾರೆ, ಈ ಸ್ಕ್ಯಾಲ್ಪಿಗೆ ಕಣ್ಣು ಬಿಡಿಸ್ಬಿಡ್ತಾರೆ. ಸ್ಕ್ಯಾಲ್ಪ್ ಅಲ್ಲ, ಸ್ಕ್ಯಾಲ್ಪ್ ಇಲ್ಲಿ ಮೇಲ್ಗಡೆ ಸ್ಕ್ಯಾಲ್ಪ್ ಇರುತ್ತೆ, ಅದ್ರ ಕೆಳಗಡೆ ನಮಗೆ ಕಣ್ಣಿನ ಹುಬ್ಬಿರುತ್ತೆ, ಮಧ್ಯದಲ್ಲಿ ಮೂಗಿರುತ್ತೆ. ಅದಕ್ಕೆ ಇಲ್ಲಿಂದ ಇಲ್ಲಿ ತನಕನೂ ಸಹ ಫಸ್ಟು ಸ್ಕೈ ಬ್ಲೂ ಹಾಕಿ ಅದರ ಸುತ್ತ ಯೆಲ್ಲೋ ಕಲರ್ ಹಾಕಿ, ಪ್ರತಿ ಬೆರಳಿಗೂ ಹಾಕಿ. ನಿಮ್ಮ 10 ಬೆರಳಿಗೆ ಹಾಕಿದ್ರೆ ಏನೂ ತೊಂದರೆ ಇಲ್ಲ. ಹಾಕಿದ್ರೆ ನಿಮ್ಗೆ ಇವಾಗಲೇ ಗೊತ್ತಾಗುತ್ತೆ, ರನ್ನಿಂಗ್ ನೋಸ್ ಕಡಿಮೆ ಆಗುತ್ತೆ. ಓಕೆನಾ? ಸೊ ಆಕಾಶ ನಿಮಗೆ ಎಲ್ಲೆಲ್ಲಿ ಬೇಕೋ ಯೂಸ್ ಮಾಡ್ಬೋದು. ಕೆಲವರಿಗೆ ಗಂಟ್ಲು ಕಟ್ಟದಂಗೆ ಆಗುತ್ತೆ, ಕೆಲವರಿಗೆ ಇಸೋಫೇಗಸ್ ಅಲ್ಲಿ ನಿಮ್ಗೆ ಊಟ ಮಾಡಿದ್ರೆ ಹೋಗಲ್ಲ. ನೀವೇನ್ ಮಾಡ್ತೀರಿ, ಹೆಬ್ಬೆಟ್ಟಿಗೆ ಇಲ್ಲಿ ಹಾಕ್ತಿರಲ್ವಾ ಪರ್ಪಲ್ಲು, ಇಲ್ಲಿ ಹಾಕಿ. ಅಗೇನ್ ನಿಮ್ಮ ಇದು ತಲೆ ರಿಫ್ಲೆಕ್ಸ್, ಕರೆಕ್ಟ್ ಅಲ್ವಾ? ಇದು ಹೆಡ್ ರಿಫ್ಲೆಕ್ಸ್, ಜೊತೆಗೆ ಇದು ನಿಮ್ಮ ಗಂಟ್ಲು ರಿಫ್ಲೆಕ್ಸ್, ಇಲ್ಲಿ ಹಾಕಿ. ಜೊತೆಗೆ ಯಾರಿಗಾದ್ರೂ ಅಗೇನ್ ಬ್ರೀತಿಂಗ್ ತೊಂದರೆ ಇದ್ರೆ ಕರೆಕ್ಟಾಗಿ ಇಲ್ಲೊಂದು ಪರ್ಪಲ್ ಹಾಕಿ. ಇವಾಗಲೇ ಹಾಕಿ ವಿತಿನ್ 3 to 5 minutes ಅಲ್ಲಿ ನಿಮ್ಗೆ ಬ್ರೀತಿಂಗ್ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ 2 ಡಾಟ್ ಹಾಕಿ. ಓಕೆನಾ? ಸೊ ಸ್ಪೇಸ್ ಅನ್ನ ನೀವು